ನಿನ್ ತಲೆಯಲ್ಲಿ ಡಬ್ಬ ಐಡಿಯಾಗಳು ಬರುತ್ತೆ ಅಂತ ಕೇಳದೆ ಅದನ್ನ ತಗೊಂಡ್ ಬಂದ್ಬಿಟ್ಟಿದ್ಯಾ. ಮೊದ್ಲೇ ಹೇಳಿದ್ರೆ ರಿಹರ್ಸಲ್ಗೆ ಅಂತ ಫೋನ್ ತರ್ತಾ ಇರ್ಲಿಲ್ವಾ? ಏನ್ ಮಾಡ್ತಿದ್ಯಾ ನೀನು? ಬಟ್ಟೆ ಯಾಕೆ ಬಿಸಿದ್ಯಾ? 4 ಜನ ಹೆಣ್ಮಕ್ಳಿರೋ ಮನೆ ಇದು ಅಂತ ಮರಿಬೇಡ ನೀನು. ಬಟ್ಟೆ ಹಾಕೋ, ನಾಚಿಕೆಗಲ್ವಾ ನಿನ್ಗೆ? ಎಲ್ ಬಿಡ್ತೀಯ ನಿನ್ ಬುದ್ಧಿನ? ನಾನು ಬಿಚ್ಚಿರೋದು ಬರೀ ಜಾಕೆಟ್ ಅಷ್ಟೇ. ಬಟ್ಟೆ ಹಾಕೊಂಡು ಬಡ್ಕೋತಿದ್ಯಲ್ಲ. ನೀವು ಟೀ ಶರ್ಟ್ ಬಿಚ್ಚಿ ನಿಂತ್ಕೊಂಡಿದ್ದೀನ. ಡ್ಯಾನ್ಸ್ ಮಾಡ್ಬೇಕಾದ್ರೆ ರಿಲ್ಯಾಕ್ಸ್ ಫೀಲ್ ಇರ್ಲಿ ಅಂತ. ಅಷ್ಟಕ್ಕೊಂದು ನಿಂಗೆ ಪ್ರಾಬ್ಲಮ್? ಬೇಜಾನ್ ಪ್ರಾಬ್ಲಮ್ ಇದೆ. ಅದನ್ನೆಲ್ಲ ಬಾಯ್ ಬಿಟ್ಟು ಹೇಳಿದ್ರೆ ನಿನ್ ಮೇಲೆ ನಿನಗೆ ಜಿಗುಪ್ಸೆ ಬಂದೋಗುತ್ತೆ. ನಿಂತರ ಹುಡುಗರ ಬಗ್ಗೆ ನನಗೆ ಗೊತ್ತಿಲ್ವಾ? ಎದುರುಗಡೆ ಹುಡುಗಿರಂದ್ರೆ ಆಗಲ್ಲ ಅಂತ ಬಾಯ್ ಬಿಡ್ಕೊಳ್ಳೋದು, ಒಳಗಡೆ ಎಲ್ಲಿ ರೈಟ್ ಟೈಮ್ ಸಿಗುತ್ತೆ ಅಂತ ಹೊಂಚಾಕಿ ಅಡ್ವಾಂಟೇಜ್ ತಗೊಳ್ಳೋದು. ಯಾಕೆ ಯಾವಾಗ್ಲೂ ನೀನು ಲೂಸ್ ತರನೇ ಆಡ್ತಿರ್ತೀಯ? ಏನೋ ಬಾಯ್ ಬಡಿಕೆ ಆದ್ರೂ ಚೂರಪ್ಪರೋ ರೆಸ್ಪಾನ್ಸಿಬಿಲಿಟಿ ಇದೆ ಅಂತ ಅನ್ಕೊಳ್ಳೋಷ್ಟೊಳಗೆ ನೀನು ಕೆಟ್ಟ ಬುದ್ಧಿ ತೋರಿಸ್ಬಿಡ್ತೀಯಲ್ವಾ? ಹೌದೌದು, ನೀನ್ ಸಭ್ಯಸ್ಥ, ನಾವ್ ಸರಿ ಇಲ್ಲ. ಹೇಳದ್ ನೋಡು, ಏನೋ ನಿನ್ ಬಗ್ಗೆ ಲೈಟಾಗಿ ಇಂಪ್ರೆಸ್ ಆಗಿದ್ದೀನಿ ಅಂದ್ ಮಾತ್ರಕ್ಕೆ ನಿನ್ ತಾಳಕ್ಕೆಲ್ಲ ಕುಣಿತೀನಿ ಅನ್ಕೋಬೇಡ. ಏನ್ ಮುಖ ನೋಡ್ತಿದ್ಯಾ? ಮೊದಲು ಪುಲ್ ಓವರ್ ಹಾಕೋ. ಆಗಲ್ಲ ಅಂದ್ರೆ ಬಂದಾರಿಗೆ ಗೊತ್ತು ತಾನೆ. ರೈಟ್ ಹೇಳ್ತಾರೆ. ಈಗ ಸಮಾಧಾನ ನಿಂಗೆ? ದೇವ್ರಾಣೆ ಇಲ್ಲ. ನಿನ್ನ ಇಲ್ಲಿಂದ ಯಾರಿಗೂ ಗೊತ್ತಾಗದೇ ಇರೋ ತರ ಸಾಗಾಕೋವರೆಗೂ ನನಗೆ ನೆಮ್ಮದಿ ಇಲ್ಲ. ಮೊದಲು ಡ್ಯಾನ್ಸ್ ಆಡೋಣ ಬಾ. ನಿಧಾನಕ್ಕೆ ಸ್ಟೆಪ್ ಹಾಕು, ಅಡ್ಡ ದಿಡ್ಡಿ ಕುಣಿಬೇಡ, ಕೆಳಗೆ ಸೌಂಡ್ ಆಗುತ್ತೆ. ಅದೇ ನನಗೆ ಗೊತ್ತಾಗಲ್ವಾ? ಎಲ್ಲ ಅರ್ಜೆಂಟ್ನಲ್ಲಿ ನಡೆದು ಹೋಯ್ತು. ಅದಕ್ಕೆ ನಾಳೆ ಪಾರ್ಟಿ ಇಟ್ಕೊಂಡಿರೋದು. ನಿಮಗೆ ಫ್ಲೈಟ್ ಟಿಕೆಟ್ ಬುಕ್ ಮಾಡಿ ಡೀಟೇಲ್ಸ್ ಎಲ್ಲ ಸೆಂಡ್ ಮಾಡಿದ್ದೀನಿ. ಮಿಸ್ ಮಾಡಬೇಡಿ. ನಾನು ನಿಮಗೋಸ್ಕರ ಕಾಯ್ತಾ ಇರ್ತೀನಿ. ಓಕೆ. ಯಾರನ್ನ ಅಷ್ಟು ಪ್ರೀತಿಯಿಂದ ಇನ್ವೈಟ್ ಮಾಡ್ತಾ ಇದೆಯಾ? ತುಂಬ ಇಂಪಾರ್ಟೆಂಟ್ ವ್ಯಕ್ತಿ. ಅವ್ರು ನಾಳೆ ಫಂಕ್ಷನಿಗೆ ಬಂದರೆ ಅದರ ಮಜಾನೇ ಬೇರೆ. ನೀನು ಒಂದೊಂದು ಸಲ ಡೈರೆಕ್ಟಾಗಿ ಹೇಳಿದ್ರೇ ನಂಗೆ ಅರ್ಥ ಆಗಲ್ಲ. ಇನ್ನು ಈ ಥರ ಒಗಟೊಗಟಾಗಿ ಮಾತಾಡಿದ್ರೆ ಹೆಂಗೆ ಅರ್ಥ ಆಗ್ಬೇಕು ಹೇಳು? ನನಗೆ ಬಿಡಿಸಿ ಬಿಡಿಸಿ ಸ್ಪೂನ್ ಫೀಡ್ ಮಾಡಿ ಅಭ್ಯಾಸ ಇಲ್ಲ. ಆಯಿತು, ಅವ್ರು ಬರೋದ್ರಿಂದ ಏನು ಬದಲಾವಣೆ ಆಗುತ್ತೆ ಅದನ್ನಾದರೂ ಹೇಳ್ಬೋದಲ್ವಾ? ಎಂಗೇಜ್ಮೆಂಟ್ ಆದಷ್ಟೇ ಸುಲಭಕ್ಕೆ ಮದುವೆನೂ ನಡೆಯುತ್ತೆ ಅಂತ ವೇದಾಂತ ಅಂದ್ಕೊಂಡಿದ್ದಾನೆ. ಅದಾಗಬಾರ್ದು ಅನ್ನೋ ಕಾರಣಕ್ಕೆ ನಾನು ಅವರನ್ನು ಕರೆಸ್ತಾ ಇರೋದು. ಈಗ ಶುರುವಾಗುತ್ತೆ ಅಸಲಿ ಮಜಾ. ಸುಹಾಸಿನಿ, ಏನು ಯೋಚನೆ ಮಾಡ್ತಾ ಇದೆಯಾ? ಬದಲಾವಣೆ ಏನು ಅಂತ ಹೇಳಲ್ವಾ? ನಿಮ್ಗೆ ಯಾವುದನ್ನು ಹೇಳಬೇಕು ಎಲ್ಲನೂ ಹೇಳಿರ್ತೇನೆ. ಯಾವುದನ್ನು ಮುಚ್ಚಿಟ್ಟಿರಲ್ಲ. ಜಾಸ್ತಿ ಕುತೂಹಲ ತೋರಿಸ್ಬೇಡಿ. ನಿನಗಿನ್ನು ತುಂಬಾ ವಿಚಾರ ಗೊತ್ತಾಗೋದು ಬಾಕಿ ಇದೆ. ಇಲ್ಲ ಅಂದಿದ್ರೆ ಇಷ್ಟೊತ್ತಲ್ಲಿ ಕುಣಿತೀನಿ ಬಾ ಅಂತ ಹೇಳ್ತಾ ಇರ್ಲಿಲ್ಲ. ಕರೆಕ್ಟ್. ನನಗೆ ತುಂಬಾ ವಿಷಯಗಳು ಗೊತ್ತಾಗಬೇಕು. ಅವಾಗಲೇ ಏನಂದೆ? ಇಂಪ್ರೆಸ್ ಆಗಿದ್ದೀನಿ ಅಂತ ಹೇಳ್ದೆ ತಾನೆ? ಯಾಕೆ ಹೇಳ್ದೆ? ನಾನ್ ನಿನ್ಗೆ ಇಂಪ್ರೆಸ್ ಆದೆ ಅಂತ ಹೇಳದ್ನ? ಯಾವಾಗ? ಸೈಕಲ್ ಗ್ಯಾಪ್ ಅಲ್ಲಿ ಕನ್ಸೆಲ್ಲ ಕಾಣ್ತಿದ್ಯಾ ನೀನು? ನಾನ್ ಹಾಗೆ ಹೇಳೇ ಇಲ್ಲ. ನೀನ್ ಹಲ್ ಚೆನ್ನಾಗಿದೆ ಅಂತ ಊರಾಗ್ಲ ಹಲ್ ಕಿರಿಬೇಡ. ಮೊದಲು ಡ್ಯಾನ್ಸ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡು. ನಿನ್ಗೆ ಡ್ಯಾನ್ಸ್ ಬಗ್ಗೆ ABCD ಗೊತ್ತಿದ್ಯೋ ಗೊತ್ತಿಲ್ವೋ ಅನ್ನೋದೇ ಡೌಟ್ ಇದೆ ನನಗೆ. ನೀನೇನು ಹೇಮಮಾಲಿನಿ ಮಾಧುರಿ ದೀಕ್ಷಿತ್ ಲೆವೆಲ್ ಬಿಲ್ಡಪ್ ಕೊಡ್ತಿದ್ಯಲ್ಲ? ನೀನು ಬರೋದು ಅಷ್ಟರಲ್ಲಿದೆ ಅಂತ ನನಗೂ ಗೊತ್ತು. ಅದೀಗ ಗೊತ್ತಾಗುತ್ತೆ. ಸರಿ, ಕೈ ಕೊಡು. ಏಯ್, ದೂರ ನಿಂತ್ಕೋ. ಕೈ ಕೊಡೋದು? ಡ್ಯಾನ್ಸ್ ಮಾಡೋಕೆ ಕಣಯ್ಯ, ಫಸ್ಟ್ ಸ್ಟೆಪ್ ಹೇಳ್ಕೊಡ್ತೀನಿ. ಈ ಥರ ನನ್ನ ಹತ್ರ ಇಟ್ಕೋಬೇಡ. ನಾನು ನಿನ್ನ ಜೊತೆ ಡ್ಯಾನ್ಸ್ ಮಾಡ್ತೀನಿ ಅಂತ ಹೇಳಿದ್ನೆ ಹೊರತು ನಿನ್ನ ಹತ್ರ ಮುಡ್ಸ್ಕೋತೀನಿ ಅಂತಲ್ಲ. ದೇರ್ ಇಸ್ ನೋ ವೇ ಯು ಕ್ಯಾನ್ ಟಚ್ ಮೀ. ತಗೊಳಪ್ಪ, ಇದು ಬೇರೆ. ಅದ್ಯಾವ ಕೇಳ್ ನಕ್ಷತ್ರದಲ್ಲಿ ಹುಟ್ಬಿಟ್ಯೋ ಪುಣ್ಯಾತ್ಮ. ಅಲ್ಲಲ್ಲ, ಪಾಪಾತ್ಮ. ಅಲ್ಲ ಕಣಯ್ಯ, ಮುಟ್ರೆ ಹೇಗಯ್ಯ ಡ್ಯಾನ್ಸ್ ಮಾಡಕ್ಕಾಗುತ್ತೆ? ಹೇಗಾಗುತ್ತೆ ಅಂತ ನನಗೆ ಗೊತ್ತಿದ್ರೆ ನಿನ್ನ ಹತ್ರ ಹೇಳ್ಕೊಡು ಅಂತ ಯಾಕೆ ಕೇಳೋಕೆ ಬರ್ತಿದೆ? ಸ್ವಲ್ಪ ಕ್ರಿಯೇಟಿವ್ ಆಗಿ ಥಿಂಕ್ ಮಾಡು. ಮುಟ್ಟದೆ ಹೇಗೆ ಡ್ಯಾನ್ಸ್ ಮಾಡೋದು ಅಂತ. ನಾನು ಆ ಥರ ಡ್ಯಾನ್ಸ್ ಮಾಡೋದಾದ್ರೆ ಮಾತ್ರ ಮಾಡ್ತೀನಿ, ಇಲ್ಲ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ.
ಅಗ್ರಜ ಇಷ್ಟೊತ್ತಲ್ಲಿ ಎಲ್ಲೋದ ಇವನು? ಹಳೆ ಶಬ್ದ, ಅದು ಅಗ್ರಜನ್ ರೂಮಲ್ಲಿ. ಕೆಲಸದೊಳಗೆ ಪಕ್ಕ ತಲೆ ಕೆಟ್ಟಿರ್ಬೇಕು. ಹೋಗಿ ಹೋಗಿ ಇವನ್ ರೂಮಿಗೆ ಬಂದಿದ್ದಾಳಲ್ಲ. ಆರ್ತಿ ಅವರೇ, ನೀವಿಲ್ಲೇನ್ ಮಾಡ್ತಾ ಇದ್ದೀರಾ? ನಿಮ್ಮನ್ನು ನೋಡೋಕ್ಕಂತಾನೆ ಬಂದೆ. ನನ್ನ ನೋಡಕ್ಕೆ ಅಂತನಾ? ಆದ್ರೆ ನೀವಿಲ್ಲಿಗೆ ಹೇಗ್ ಬಂದ್ರಿ? ಇದೇನ್ ಕನ್ಸ? ಆರ್ತಿ ಅವರೇ, ನೀವು ನನಗೆ ಕಿಸ್ ಕೊಟ್ರಾ? ಯಾಕೆ, ನಿನಗೆ ಫೀಲ್ ಆಗಲಿಲ್ವಾ? ಅಯ್ಯೋ, ಫೀಲ್ ಆಯ್ತು, ತುಂಬಾನೇ ಫೀಲ್ ಆಯ್ತು. ಆರ್ತಿ ಅವರೇ, ಆರ್ತಿ ಅವರೇ, ಥೂ ಲವಿಕಿ, ನೀನು ಅನ್ಕೊಂಡಿದ್ದು ನಿಜಾನೇ ಕಣ. ಇದು ಕನ್ಸೆ. ಚಪ್ಪ ದೇವ್ರೆ, ಈ ಲವ್ವಲ್ಲಿ ಇಷ್ಟೊಂದು ಮಜಾ ಇರುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ. 100% ಹುಚ್ಚು ಅಂದರೆ ಲವ್ವೇ ಗುರು. ಸೊ ನಾನೀಗ ಹುಚ್ಚಾನ? ನಾನು ಹುಚ್ಚಾನೆ. ಈ ಹುಚ್ಚು ವಾಸಿ ಆಗೋದೇ ಬೇಡ. ಈ ಹುಚ್ಚು ನನಗಿಷ್ಟಾನೆ. ಆರ್ತಿ ಅವರೇ, ಐ ಲವ್ ಯು ರೀ. ಅಪ್ಪ ತಂದೆ, ನಿಜವಾಗ್ಲೂ ನೀನು ಮ್ಯೂಸಿಯಮಲ್ಲೋ ಇಲ್ಲ ಝೂನಲ್ಲೋ ಇರ್ಬೇಕಿತ್ತು. ದುರಾದೃಷ್ಟವಶಾತ್ ಆಚೆ ಬಂದ್ಬಿಟ್ಟಿದ್ಯಾ. ನಾನು ಇಲ್ಲಿಗೆ ನಿನ್ನ ಯೂಸ್ಲೆಸ್ ಭಾಷಣ ಕೇಳೋದಕ್ಕೆ ಬಂದಿಲ್ಲ. ಅಲ್ಲ ಕಣಯ್ಯ, ನಮ್ ಡ್ಯಾನ್ಸ್ ಪ್ಯಾಟರ್ನ್ ಅಲ್ಲಿ ಲಿಫ್ಟ್ಸ್ ಎಲ್ಲ ಇರುತ್ತೆ. ಇದರಲ್ಲಿ ಕುಣಿಯೋದಕ್ಕಿಂತ ಜಾಸ್ತಿ ಲಿಫ್ಟ್ ಮಾಡೋದು, ಇಳಿಸೋದು, ತಿರುಗಿಸೋದು, ಎಸೆಯೋದು ಬರೀ ಇಂಥವೇ. ಅದನ್ನೆಲ್ಲ ನೀನನ್ನ ಮುಡ್ತೆ ಮಾಡಕ್ಕಾಗತ್ತಾ? ಆಗೋ ಥರ ಮಾಡು ಅಂತ ತಾನೇ ನಾನು ಹೇಳ್ತಿರೋದು. ಅಯ್ಯೋ, ಯಾಕಯ್ಯ ನನ್ನ ಹೀಗೆ ಗೋಳಕೋತ್ಯಾ? ಮುಟ್ಲಿಲ್ಲ ಅಂದ್ರೆ ಲಿಫ್ಟ್ ಹೇಗಯ್ಯ ಮಾಡೋದು? ನಾನೇನ್ ಸೂಪರ್ ವುಮೆನ ಗಾಳಿ ಹಾಗೆ ತೇಲೋದಕ್ಕೆ? ಉತ್ಸವಸ ಆಗೋಯ್ತು. ನಾನು ಡ್ಯಾನ್ಸ್ ಮಾಡೋಣ ಅಂತ ಹೇಳಿದ್ನೆ ಹೊರತು ಜಿಮ್ನಾಸ್ಟಿಕ್ಸ್ ಮಾಡೋಣ ಅಂತಲ್ಲ. ಎತ್ತೋದು, ಹಾರಿಸೋದು, ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಎಸೆಯೋದು, ಹಗ್ಗ ಇಟ್ಕೊಂಡು ನೇತಾಡೋದಕ್ಕೆಲ್ಲ ಡ್ಯಾನ್ಸ್ ಅಂತ ಹೇಳೋಲ್ಲ, ಸರ್ಕಸ್ ಅಂತಾರೆ. ಇದಕ್ಕೆ ಜನರಲ್ ನಾಲೆಡ್ಜ್ ಇರ್ಬೇಕು ಅನ್ನೋದು. ಅದಕ್ಕೆ ಸರ್ಕಸ್ ಅನ್ನಲ್ಲ, ಕಂಟೆಂಪರರಿ ಡ್ಯಾನ್ಸ್ ಅಂತಾರೆ. ಗೊತ್ತಿಲ್ಲ ಅಂದ್ರೆ ಕೇಳಿ ತಿಳ್ಕೊ. ಅದ್ರ ಬದಲು ಲೂಸ್ ತರ ವಾದ ಮಾಡಬೇಡ. ನನಗದೆಲ್ಲ ಗೊತ್ತಿಲ್ಲ. ನನಗೆ ಹುಡುಗಿರಂದ್ರೆ ಆಗಲ್ಲ ಅಂತ ನಿನಗೆ ಗೊತ್ತಿಲ್ವಾ? ಓಹೋ, ಕರೆಕ್ಟು. ನಿನಗೆ ಆ ತರ ಕಾಯಿಲೆ ಇದೆಯಲ್ಲ? ವಿಲ್ ಯು ಜಸ್ಟ್ ಶಟ್ ಅಪ್? ಅದರಲ್ಲೂ ನಿನ್ನಂತ ಹುಡುಗಿರಂದ್ರೆ ಛೆ, ನೋ ಬ್ಲಡಿ ವೇ, ನೆವರ್ ಎವರ್ ನೆವರ್. ಏನ್ ನಂತರ ಹುಡುಗಿರಂದ್ರೆ? ಏನು ಅದೇ ಏನು ಅಂತ? ನೀನ್ ಅವಾಗ್ಲೇ ನಿಂತರ ಹುಡುಗರ ಬಗ್ಗೆ ಗೊತ್ತು ಅಂತ ಹೇಳಿದ್ಯಲ್ಲ, ಇದು ಅದೇ ತರ. ಹಾಗಿದ್ರೆ ನೀನು ಅದೇ ತರ ಹುಡುಗನಾ? ನೀನ್ ಇದೇ ತರ ಹುಡುಗಿನಾ? ಅದೇ ಯಾವ ತರ ಅಂದ್ರೆ ನಾನು ಕೇಳ್ತಿರೋದು. ಯಾವ ತರ ಅಂದ್ರೆ ಲೂಸ್ ತರ. ಆಮೇಲೆ ಅದು ಸೈಕೋ. ಬೈಯೋಕ್ಕೂ ಪ್ರಾಕ್ಟೀಸ್ ಬೇಕು. ಸುಮ್ಮನೆ ಸ್ಟಾರ್ಟ್ ಮಾಡಿ ಅನ್ನೋದಲ್ಲ, ಜಗಳ ಮಾಡಿ ಸಾಕು, ಡ್ಯಾನ್ಸ್ ಸ್ಟಾರ್ಟ್ ಮಾಡು. ಕರ್ಮ, ನಾನು ಯಾಕೆ ಯಾವ್ದಾದ್ರೂ ಆಂಗಲ್ ಅಲ್ಲಿ ಬಂದು ನಿನ್ನ ಹತ್ರ ತಗ್ಲಾಕೋತೀನಿ ನೋಡು. ಹಲೋ, ಅದು ನಮ್ಮ ಡೈಲಾಗು. ಈಗ ಯಾಕದ್ರ ಬಗ್ಗೆ? ನಮ್ಮ ಹೊಣೆ ಬರೋಕ್ಕೆ ನಾವೇ ಹೊಣೆ. ಮೊದಲು ಸಾರ್ಥಕಣ ಮತ್ತೆ ಅದಕ್ಕೆ ಬೈಬೇಕು. ಅವ್ರೇನ್ ಮಾಡಿದ್ದಾರೆ? ಅವರಿಬ್ರು ಲವ್ ಮಾಡಿ ಮದ್ವೆ ಆಗಿದ್ರಿಂದಾನೆ ನಾನು ನಿನ್ ರಿಲೇಟಿವ್ ಆಗಿದ್ದು. ಆ ಮದ್ವೆಲೆ ಅಕ್ಕಂಗೆ ಮತ್ತೆ ವಿಕ್ಕಿ ಬಾವಂಗೆ ಲವ್ ಆಗಿದ್ದು. ಕರೆಕ್ಟ್, ಎಸ್, ಸಾರ್ಥಕಗೆ ಬೈಬೇಕು. ಅದಕ್ಕೆ ಅಂತ ಒಂದ್ ಟೈಮ್ ಬರುತ್ತೆ, ಆಗ ನೋಡ್ಕೊಳ್ಳೋಣ. ಈಗ ಡ್ಯಾನ್ಸ್ ಮಾಡು.